ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಸಿಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ಸಾಕ್ಷಿಯಾಗಿದ್ದು ನಮ್ಮ ಬಿಸ್ಲಿಕೊಪ್ಪ. ಈ ಸಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿಯ ನರಕಯಾತನೆಗೆ ಬೇಸತ್ತು ಇವತ್ತು ನಾವೆಲ್ಲ ರಸ್ತೆಗಿಳಿದ್ವಿ. ಇದು ಬರೀ ಆಕ್ರೋಶ ಆಗಿರ್ಲಿಲ್ಲ, ಇದು ನಮ್ಮ ಬದುಕಿಗೆ ಮಾಡುತ್ತಿರುವ ಹೋರಾಟ ಆಗಿತ್ತು. ಇವತ್ತು ಎಂದಿನಂತೆ ಬಸ್ಗಳು ಓಡಾಡಿಲ್ಲ, ರಸ್ತೆ ಬಂದ್ ಆಗಿತ್ತು. ಆದ್ರೆ ಜನರ ನೋವು ಕೇಳೋದಕ್ಕೆ ಜಿಲ್ಲಾಧಿಕಾರಿಗಳಾಗ್ಲಿ, NHAIನ ಹಿರಿಯ ಅಧಿಕಾರಿಗಳಾಗ್ಲಿ ಅಥವಾ ನಮ್ಮಿಂದ ಆಯ್ಕೆಯಾದಂತ ಜನಪ್ರತಿನಿಧಿಗಳಾಗ್ಲಿ ಸ್ಥಳಕ್ಕೆ ಬರಲೇ ಇಲ್ಲ. ಬಂದವರಿಗೆ ಉತ್ತರ ಕೊಡೋ ಯೋಗ್ಯತೆನೂ ಇರಲಿಲ್ಲ. ಈ ನಿರ್ಲಕ್ಷ್ಯಕ್ಕೆ ನಾವು ಮಾಡಿರುವ ನಿರ್ಧಾರ ಏನಂತ ಹೇಳಿದ್ರೆ, ಪೊಲೀಸ್ ಇಲಾಖೆಯ ಸಂಪೂರ್ಣ ಸಹಕಾರದೊಂದಿಗೆ ಮುಂದಿನ 2 ದಿನ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಬಸ್ಗಳು, ಲಾರಿಗಳು ಇಲ್ಲಿ ಓಡಾಡೋದಿಲ್ಲ. ಬಂಧುಗಳೇ, ಈ ವಿಡಿಯೋ ನೋಡುತ್ತಿರುವ ನೀವು ಮೌನವಾಗಿರಬೇಡಿ. ಈ ವಿಡಿಯೋವನ್ನ ಎಷ್ಟು ಸಾಧ್ಯವೋ ಅಷ್ಟು ವೈರಲ್ ಮಾಡಿ ನಮ್ಮ ಆಕ್ರೋಶದ ಬಿಸಿ ಸರ್ಕಾರಕ್ಕೆ ಮತ್ತು ಕಣ್ಣು ಮುಚ್ಚಿ ಕುಳಿತಿರುವ ಅಧಿಕಾರಿಗಳಿಗೆ ತಟ್ಟಲೇಬೇಕು. ಇದೇ ಗುರುವಾರ 7ನೇ ತಾರೀಕು ಸ್ಥಳಕ್ಕೆ NHAI ಯೋಜನಾ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಓಡಿಯೋದ ಕಾಂಟ್ರಾಕ್ಟರ್ ಹಾಗೂ ಜಿಲ್ಲಾಧಿಕಾರಿಗಳು ಅವತ್ತಿನ ದಿನ ಸ್ಥಳಕ್ಕೆ ಆಗಮಿಸಬೇಕು. ಆಗಿರುವ ಅನ್ಯಾಯಕ್ಕೆ ಉತ್ತರ ಸಿಗಲೇಬೇಕು. ನಮ್ಮ ರಸ್ತೆ ನಮ್ಮ ಹಕ್ಕು, ಅದನ್ನು ಪಡೆದುಕೊಳ್ಳಲು